ಲೋಕಸಭೆ ಅಖಾಡದಲ್ಲಿ ಧುಮುಕಿರುವಂತಹ ತನ್ನ ತಮ್ಮನ ಪರವಾಗಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಪ್ರಚಾರಕ್ಕೆ ಇಳಿದಿದ್ದಾರೆ. ಕೊಪ್ಪಳದಲ್ಲಿ ಸಹೋದರ ರಾಜಶೇಖರ ಹಿಟ್ನಾಳ್ ಗೆಲುವಿಗಾಗಿ ಇದೀಗ ರಾಘವೇಂದ್ರ ಹಿಟ್ನಾಳ್ ಪಣ ತೊಟ್ಟಿದ್ದಾರೆ. 2 ಬಾರಿ ಅಲ್ಪ ಅಂತರದಿಂದ ನಮ್ಮ ಕುಟುಂಬ ಸೋತಿದೆ. ಈ ಬಾರಿ ಕೊಪ್ಪಳ ಜನರು ನನ್ನ ತಮ್ಮನಿಗೆ ಆಶೀರ್ವಾದ ಮಾಡ್ತಾರೆ. ಬಿಜೆಪಿಯ ಸುಳ್ಳು ಭರವಸೆಗೆ ಜನ ರೋಸಿ ಹೋಗಿದ್ದಾರೆ. ಈ ಬಾರಿ 1 ಲಕ್ಷ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಜನರ ಮನೆ ಹಾಗೂ ಮನಕ್ಕೂ ಕೂಡ ತಲುಪಿವೆ. ಕೊಪ್ಪಳದಲ್ಲಿ ನಮ್ಮ ಗೆಲುವು ಶತಸಿದ್ಧ ಅಂತ ಸಹೋದರರು ಇದೀಗ ಪ್ರಚಾರ ಕಾರ್ಯದಲ್ಲಿ ತೊಡಗಿ ಮಾತನಾಡ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ರಾಜಶೇಖರ ಹಿಟ್ನಾಳ್ ಅವರು ಏನಾದ್ರೆ ಭರ್ಜರಿ ಪ್ರಚಾರ ನಡೆಸಿದರೆ ಅವರ ಪರವಾಗಿ ಇವತ್ತು ಅವ್ರ ಸಹೋದರ ಅಂತ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಅವರು ಭರ್ಜರಿಯಾದ ಪ್ರಚಾರ ನಡೆಸಿದ್ದಾರೆ. ಸತ ನಮ್ಮ ಜೊತೆ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ. ಅವ್ರು ಮಾತಾಡ್ಸೋಣ ತಗೋಣ. ಸರ್, ಕಳೆದ ಬಾರಿ ತಮ್ಮ ಸಹೋದರ ಸ್ವಲ್ಪ ಮತಗಳಿಂದ ಸೋತಿದ್ರು. ಈಗ ತಮ್ಮ ಸಹೋದರ ಪರವಾಗಿ ತಾವು ಪ್ರಚಾರ ಮಾಡ್ತಾ ಇದ್ರಿ. ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ? ಕೊಪ್ಪಳ ಲೋಕಸಭಾ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಸಾಗರೋಪಾದಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಯಥಾವತ್ತಾಗಿ 8 ತಿಂಗಳಲ್ಲಿ ಜಾರಿಗೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಏನು ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಾರೆ, ಇವತ್ತೆಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಮತದಾರರು ಅತ್ಯಂತ ಸಂತೋಷದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಒಂದು ಕಡೆ ಅಂದ್ರೆ ತಮ್ಮ ತಂದೆ ಕೂಡ ಸೋತಿದ್ರು, ತಮ್ಮ ಸಹೋದರ ಕಳೆದ ಬಾರಿ ಸೋತಿದ್ರು. ಆ ಅನುಕಂಪದ ಅಲೆ ಅದ್ರ ಜೊತೆಗೆ ತಮ್ಮ ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗತ್ತಾ? ಡೆಫಿನೆಟ್ಲಿ. ಈಗಾಗಲೇ ನಾವು ಇದು 5ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಹಿಂದೆ 2 ಬೇರೆ ಕೂಡ ಕಡಿಮೆ ಅಂತರದಲ್ಲಿ ಇವತ್ತು ನಾವು ಸೋತಿದ್ದೀವಿ. ಇವತ್ತು ಜನರಿಗೆ ಇವತ್ತೇನೋ ಒಂದು ಹಿಟ್ನಾಳ್ ಕುಟುಂಬ ಸದಾ ಜನರ ಜೊತೆಗಿರ್ತದೆ, ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಸ್ಪಂದಿಸ್ತದೆ. ಮತ್ತು ಎಲ್ಲ ಗೆದ್ದಿರ್ತಕ್ಕಂಥ ಶಾಸಕರುಗಳು ಅತ್ಯಂತ ಹಿರಿಯ ನಾಯಕರುಗಳಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಕಾಂಗ್ರೆಸ್ ಪಕ್ಷದ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳು ಅತ್ಯಂತ ಉತ್ಸಾಹದಿಂದ ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರ ತೆಗೆದುಕೊಳ್ಳೋದಾದ್ರೆ 1,60,000 ಹೆಚ್ಚು ಅಂತರದಿಂದ ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದಿರ್ತಕ್ಕಂಥ ಇವತ್ತಿನ ಉತ್ಸಾಹವನ್ನು ನಾವು ನೋಡಿದ್ರೆ, ಇವತ್ತು ರಾಜಶೇಖರ ಹಿಟ್ನಾಳ್ ಅವರು 2 ಲಕ್ಷ ಅಂತರದಿಂದ ಗೆದ್ರು ಆಶ್ಚರ್ಯ ಪಡ್ತಕ್ಕಂಥ ಕೆಲಸ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಈ ಗ್ಯಾರಂಟಿ ಯೋಜನೆ ಪರಿಣಾಮಕಾರಿಯಾಗಿ ತಾಯಂದ್ರಲ್ಲಿ ಮನಮುಟ್ಟುವಂತೆ ಮಾಡಿದೆ. ನಿಶ್ಚಿತವಾಗಿ ಈ ಕ್ಷೇತ್ರದಿಂದ ಗೆಲ್ತೇವೆ ಅಂತಕ್ಕಂಥ ಮಾತು ಹೇಳ್ತೀವಿ. ಅದೇ ರೀತಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಜಶೇಖರ ಹಿಟ್ನಾಳ್ ಇರೋದು, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಪರವಾಗಿ ಇವತ್ತು ಸಹೋದರ ಇರ್ಬೋದು, ಸಚಿವರು ಇವತ್ತು ಇದು ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಏನ್ ಅನಿಸ್ತಾ ಇದೆ? ಬಹಳ ಖುಷಿ ಸಂಗತಿ. ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಘಟಕದ ಅಧ್ಯಕ್ಷರುಗಳು ಕೂಡ, ಸಚಿವರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕಂತೇಳಿ ಇವತ್ತು ಕಂಕಣಬದ್ಧರಾಗಿ ನಿಂತ್ಕೊಂಡಿದ್ದಾರೆ. ಬಹಳ ಖುಷಿ ಸಂಗತಿ. ಇವತ್ತು ಕಾರ್ಯಕರ್ತರು ಕೂಡ ಬಹಳ ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ ಅಧಿಕಾರ ತರಬೇಕಂತೇಳಿ. ಈ ಕಾಂಗ್ರೆಸ್ ಪಕ್ಷ ಏನ್ ಭರವಸೆ ಕೊಟ್ಟಿದ್ದು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು, ಸಚಿವರು, ಶಾಸಕರು ಎಲ್ಲ ಕೂಡ ಇವತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಖುಷಿ ಸಂಗತಿ. ಅದ್ರ ಜೊತೆಗೆ ಕಳೆದ ಬಾರಿ ಸೋಲಿನ ಒಂದು ಅನುಕಂಪ ಜೊತೆಗೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಸರ್? ಜನ ಕೂಡ ಈ ಹಿಂದೆ ಬಾರಿ 2 ಸರಿ ನಮ್ಮ ಕುಟುಂಬದವರು ಸ್ಪರ್ಧೆ ಮಾಡಿದಾಗ ಕಡಿಮೆ ಅಂತರದಿಂದ ಸೋಲಾಗಿತ್ತು. ಈ ಬಾರಿ ಆಶೀರ್ವಾದ ಮಾಡ್ಬೇಕನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಇವಿಷ್ಟು ಅಂತಂದ್ರೆ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್, ಅದೇ ರೀತಿ ಅಭ್ಯರ್ಥಿ ಅಂತ ಕೆ ರಾಜಶೇಖರ ಹಿಟ್ನಾಳ್ ಮತ್ತು ಏನಾಗಲಿ ಕಳೆದ ಬಾರಿ ಸೋಲಿನ ಅನುಕಂಪ, ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ನಮಗೆ ಗೆಲುವಿಗೆ ಶ್ರೀರಕ್ಷೆಯಾಗಿದೆ ಅಂತ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ರಾಜವಂಗ್ರಿ ಜೊತೆ ನಾಗರಾಜ್, ಟಿ. ಕೊಪ್ಪಳ.